ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೇನೆ. ಇವತ್ತಿನ ಒಂದು ಟಾಪಿಕ್ ಬಂದು ಸೆಪರೇಬಲ್ ವರ್ಬ್ಸ್. ಇದನ್ನು ನಾವು ಲಾಸ್ಟ್ ಟೈಮ್ ಕೂಡ ಮಾಡಿದ್ದೇವೆ, ಆದರೆ ಪುನಃ ಕೂಡ 10 ಬಾರ್ ವರ್ಬ್ಸನ್ನು ನಾವು ಕಿಚನ್ನಲ್ಲಿ ಯಾವ ಥರ ಯೂಸ್ ಮಾಡಬಹುದು, ಯಾವ ಥರ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಬಹುದು ಅಂತ ನೋಡುವ. ನೋಡಿ, ಇಲ್ಲಿ ಕೆಲವು ವರ್ಬ್ಸನ್ನು ನಾನಿಲ್ಲಿ ಲಿಸ್ಟ್ ಔಟ್ ಮಾಡಿದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ಅಬ್ ರಾಯ್ಮೆನ್ ಹೇಗೆ ಯೂಸ್ ಮಾಡುವ, ಅಬ್ ವಿಷನ್ ಹೇಗೆ ಯೂಸ್ ಮಾಡುವ, ಅಬ್ ವಾಷನ್, ಐನ್ ರಾಯ್ಮೆನ್, ಔಸ್ ರಾಯ್ಮೆನ್, ಔಫ್ ರಾಯ್ಮೆನ್. ಇದು ಒಂಥರ ಮಿಕ್ಸ್ಡ್ ಲಾಜಿಕ್ ಆಗಿದೆ ಅಲ್ಲ. ಸೊ ಇದನ್ನೆಲ್ಲ ನಾವು ಈಸಿಯಾಗಿ ಯಾವ ಥರ ತಿಳ್ಕೊಳ್ಳುವ ಅಂತ ನೋಡುವ, ಸರಿನಾ? ಸೊ ಇವಾಗ ಇವತ್ತಿನ ಟಾಪಿಕ್ ಬಂದು ಯೂಶ್ವಲಿ ಕಿಚನ್ ಮೇಲೆ ಕಾನ್ಸಂಟ್ರೇಟ್ ಆಗಿರ್ತದೆ. ಸೊ ಏನು ವಂಡರ್ ಆಗಬೇಡಿ. ಇವಾಗ ಸಾಯಂಕಾಲ ನೀವು ನಿಮ್ಮ ಡಿನ್ನರನ್ನು ಮಾಡ್ತಾ ಇರ್ತೀರಾ. ಡಿನ್ನರ್ ಆದಮೇಲೆ ನೀವು ಟೇಬಲನ್ನು ಕ್ಲೀನ್ ಮಾಡಬೇಕಲ್ವಾ? ಟೇಬಲನ್ನು ಕ್ಲೀನ್ ಮಾಡು ಅಂತ ಹೇಳಿದರೆ ಟೇಬಲ್ ಮೇಲಿರುವಂತಹ ಎಲ್ಲ ಪಾತ್ರೆಗಳನ್ನು ತೆಗೆದು ಇಡುವಂಥದ್ದು. ಅದಕ್ಕೆ ನಾವು ಜರ್ಮನ್ ಭಾಷೆಯಲ್ಲಿ ಯಾವ ಥರ ಹೇಳ್ತೇವೆ ಅಂತ ಹೇಳಿದರೆ, ಇಶ್ ರಾಯ್ಮೆ ಡೆನ್ ಟಿಶ್ ಅಬ್. ಟೇಬಲ್ನ ಮೇಲೆ ಇರುವಂತಹ ಎಲ್ಲ ಸಾಮಗ್ರಿಗಳನ್ನು ನಾನು ತೆಗಿತೇನೆ. ಅಬ್ ರಾಯ್ಮೆನ್ ಅಂದರೆ ನಾನು ಮೇಜ್ ಮೇಲಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಅಬ್ ರಾಯ್ಮೆ ತೆಗಿತೇನೆ ಅಂತ ಹೇಳೋದು. ಇನ್ನು ನೆಕ್ಸ್ಟ್ ಸೆಂಟೆನ್ಸು, ನಾನು ಟೇಬಲ್ ಮೇಲಿರುವಂತಹ ಪಾತ್ರೆಗಳನ್ನು ತೆಗೆದಾದ್ಮೇಲೆ ಅಲ್ಲಿ ಒರೆಸ್ಬೇಕಲ್ವಾ? ಹೇಗೆ ಹೇಳ್ತೀರಾ? ಇಶ್ ವಿಷೆ, ಒರೆಸೋದು, ವಿಷೆ. ಇಶ್ ವಿಷೆ ಡೆನ್ ಟಿಶ್ ಅಬ್. ನಾನು ಮೇಜನ್ನು ಒರೆಸಿ ಸ್ವಚ್ಛ ಮಾಡ್ತೇನೆ ಅಂತ ಅರ್ಥ. ನೆಕ್ಸ್ಟ್, ಸ್ವಚ್ಛ ಮಾಡಿದ ಮೇಲೆ ಏನು ಮಾಡ್ತೀವಿ ನಾವು? ಅಬ್ ರಾಯ್ಮೆನ್ ಮಾಡಿದ ಪಾತ್ರೆಗಳನ್ನು ಇವಾಗೆಲ್ಲ ಡಿಶ್ ವಾಷರ್ ಇದ್ದವರು ಡಿಶ್ ವಾಷರ್ ಒಳಗಡೆ ಹಾಕ್ತಾರೆ. ಸೊ ನಾವು ಯೂಶ್ವಲಿ ಏನು ಹೇಳ್ತೇವೆ? ಪಾತ್ರೆಗಳನ್ನೆಲ್ಲ ನಾನು ಡಿಶ್ ವಾಷರ್ ಒಳಗಡೆ ಹಾಕ್ತೇನೆ, ಒಳಗಡೆ ಇಡ್ತೇನೆ ಅಂತ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೇವೆ. ಆದರೆ ಜರ್ಮನ್ ಭಾಷೆಯಲ್ಲಿ ಹೇಗೆ ಹೇಳ್ತೇವೆ? ಇಶ್ ರಾಯ್ಮೆ ದಸ್ ಗೆಷಿಯರ್. ಎಲ್ಲ ಪಾತ್ರೆಗಳನ್ನು ನಾವು ಟೇಬಲ್ ಮೇಲಿಂದ ತೆಗೆದಿದ್ದೇವಲ್ಲ, ಆ ಪಾತ್ರೆಗಳನ್ನು ದಸ್ ಗೆಷಿಯರ್ ಇನ್ ಡಿ ಗೆಷಿರ್ ಸ್ಪ್ಯೂಲ್ ಮಷೀನೆ ಐನ್. ಈ ಮಷೀನಲ್ಲಿ ಇಂಡಿ ಗೆಷಿರ್ ಸ್ಪ್ಯೂಲ್ ಮಷೀನೆ ಐನ್, ಒಳಗೆ. ನಾನು ಡಿಶ್ ವಾಷರ್ ಒಳಗೆ ಪಾತ್ರೆಗಳನ್ನು ಇಡ್ತೇನೆ ಅಂತ ಅರ್ಥ. ಇಶ್ ರಾಯ್ಮೆ ದಸ್ ಗೆಷಿರ್, ಎಲ್ಲ ಪಾತ್ರೆಗಳನ್ನು ಇಂಡಿ, ಇದರ ಒಳಗೆ, ಯಾವುದರೊಳಗೆ? ಡಿಶ್ ವಾಷರ್ ಒಳಗೆ. ಗೆಷಿರ್ ಸ್ಪ್ಯೂಲ್ ಮಷೀನೆ ಐನ್. ನೆಕ್ಸ್ಟ್, ಈಗ ಡಿಶ್ ವಾಷರ್ ಎಲ್ಲ ಪಾತ್ರೆಯನ್ನೆಲ್ಲ ತೊಳೆದು ಕೊಟ್ಟಿತು. ತೊಳೆದಾದ್ಮೇಲೆ ಈ ಪಾತ್ರೆಗಳನ್ನು ವಾಪಸ್ ಹೊರಗೆ ತೆಗೆದಿಡಬೇಕಲ್ಲ. ನಾವು ನಮ್ಮ ಭಾಷೆಯಲ್ಲಿ ಆರಾಮ್ಸೆ ಡಿಶ್ ವಾಷರಿಂದ ನಾನು ಹೊರಗೆ ಪಾತ್ರೆಯನ್ನು ತೆಗಿತೇನೆ ಅಂತ ಹೇಳ್ತೇವೆ ಅಲ್ವಾ? ಇದರಲ್ಲಿ ಇಶ್ ರಾಯ್ಮೆ ಡಿ ಸ್ಪ್ಯೂಲ್ ಮಷೀನೆ ಔಸ್. ಔಸ್ ರಾಯ್ಮೆನ್, ಹೊರಗೆ ತೆಗೆಯುವುದು, ಪಾತ್ರೆಗಳನ್ನೆಲ್ಲ ಹೊರಗೆ ತೆಗೆಯುವುದು. ಇಶ್ ರಾಯ್ಮೆ ದಸ್ ಗೆಷಿರ್, ಪಾತ್ರೆಗಳನ್ನು ಅಂತ ಸಹ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಬಹುದು. ಅಥವಾ ನೀವು ಆ ವರ್ಡನ್ನು ಬಿಟ್ಟು ದಸ್ ಗೆಷಿರ್ ನಿಮಗೆ ಕಷ್ಟ ಆಗೋದಾದರೆ ಬರೀ ಡಿ ಸ್ಪ್ಯೂಲ್ ಮಷೀನೆ ಅಂತ ಹೇಳ್ಬೋದು. ಇಶ್ ರಾಯ್ಮೆ ಡಿ ಸ್ಪ್ಯೂಲ್ ಮಷೀನೆ ಔಸ್. ಓಕೆನಾ? ಸೊ ಇವಾಗ ಡಿಶ್ ವಾಷರ್ ಇದ್ದವರು ಈ ಥರ ಹೇಳ್ಬೋದು. ಡಿಶ್ ವಾಷರ್ ಇಲ್ಲದವರು ಯಾವ ಥರ ಹೇಳಬಹುದು? ತುಂಬ ಕೆಲಸ ಅಲ್ವಾ ಡಿಶ್ ವಾಷರ್ ಇಲ್ಲದೇ ಇದ್ದರೆ. ಸೊ ನನಗೆ ನನ್ನ ಡಿಶ್ ವಾಷರ್ ವರ್ಕ್ ಆಗದೆ ಇವಾಗ ಅರೌಂಡ್ 2 to 4 ವೀಕ್ಸ್ ಆಯಿತು. ಸೊ ನಾನು ಇವಾಗ ಹೇಗೆ ಹೇಳ್ತೇನೆ? ತಟ್ಟೆಯನ್ನೆಲ್ಲ ತೊಳಿತೇನೆ ಅಂತ ಹೇಳೋದಕ್ಕೆ ನಾನು ಇವಾಗ ಹೇಗೆ ಹೇಳ್ಬೋದು ಅಂತ ಹೇಳಿದರೆ, ಇಶ್ ವಾಷೆ ಡೆನ್ ಟೆಲ್ಲ ಅಬ್. ಟೆಲ್ಲರ್ ಅಂದರೆ ತಟ್ಟೆ. ನಾನು ನನ್ನ ತಟ್ಟೆಯನ್ನು ವಾಶ್ ಮಾಡ್ತೇನೆ. ಇಶ್ ವಾಷೆ ಡೆನ್ ಟೆಲ್ಲರ್ ಅಬ್. ಆಮೇಲೆ ನೀವು ಬೇರೆ ಬೇರೆ ರೀತಿಯಾದಂತಹ ನಿಮ್ಮ ಊಟದ ಸಾಮಾನುಗಳನ್ನು ತೊಳೆದು ಇಟ್ಟಿದ್ದೇನೆ, ತೊಳಿತೇನೆ ಅಂತ
ಯಾವ ಥರ ಹೇಳ್ಬೋದು? ಈಗ ಗ್ಲಾಸನ್ನು ನೀವು ತೊಳಿತೇನೆ ಅಂತ ಹೇಗೆ ಹೇಳ್ಬೋದು? ಇಶ್ ವಾಷೆ ದಿ ಗ್ಲೇಸರ್, ಗ್ಲಾಸುಗಳನ್ನು ತೊಳಿತೇನೆ. ಇವಾಗ ನಾನು ಚೂರಿಯನ್ನು ತೊಳಿತೇನೆ ಅಂತ ಯಾವ ಥರ ಹೇಳ್ತೀರಾ? ಇಶ್ ವಾಷೆ ದಿ ಮೆಸ ಅಪ್. ಮೆಸ ಅಂದರೆ ಚೂರಿ. ಅಥವಾ ನೀವು ಒಂದು ಸಣ್ಣ ಪಾತ್ರೆಯನ್ನು ತೊಳೆಯುತ್ತಿದ್ದೇನೆ ಅಂತ ಯಾವ ಥರ ಹೇಳ್ತೀರಾ? ಇಶ್ ವಾಷೆ ಡೆನ್ ಟಫ್ ಅಪ್. ನಾನೊಂದು ಸ್ವಲ್ಪ ದೊಡ್ಡದಾದಂತಹ ಪಾತ್ರೆಯನ್ನು ತೊಳಿತಾ ಇದ್ದೇನೆ ಅಂತ ಹೇಳ್ಬೋದು. ಓಕೆನಾ? ಸೊ ನೆಕ್ಸ್ಟ್, ಪಾತ್ರೆ ತೊಳೆದಾದ್ಮೇಲೆ ಏನು ಮಾಡ್ತೇವೆ ನಾವು? ಅದನ್ನು ಸ್ವಲ್ಪ ಒಣಗಿಸ್ತೇವೆ ಅಲ್ವಾ? ಸಣ್ಣ ಒಂದು ಟವೆಲಿಂದ ಒಣಗಿಸ್ತೇವೆ. ಇಶ್ ಟ್ರಾಕ್ನೆ ಡೆನ್ ಟೆಲ್ಲ ಅಪ್. ನಾನು ತಟ್ಟೆಯನ್ನು ಡ್ರೈ ಮಾಡ್ತೇನೆ ಅಂತ. ಸೊ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಾಕ್ಯ ಇದು. ಏನಂತೇಳಿದರೆ, ಗೆಸ್ಟ್ಗಳೆಲ್ಲ ಬಂದಾಗ ನಮ್ಮದು ಹಾಲೆಲ್ಲ ಕ್ಲೀನಾಗಿರಬೇಕಲ್ಲ, ಆವಾಗ ನಾವು ಈ ಥರ ಹೇಳ್ಬೋದು. ಇಶ್ ರಾಯ್ಮೆ ದಾಸ್ ವೋನ್ಸಿಮ್ಮ ಔಫ್. ಔಫ್ ರಾಯ್ಮೆನನ್ನು ಈ ಥರ ಹೇಳೋದು. ಇಶ್ ರಾಯ್ಮೆ ದಾಸ್ ವೋನ್ಸಿಮ್ಮ ಔಫ್. ನಾನು ಹಾಲನ್ನು ಎಲ್ಲ ಟೈಡಿ ಅಪ್ ಮಾಡ್ತೇನೆ, ಕ್ಲೀನ್ ಮಾಡ್ತೇನೆ ಅಂತ ಅರ್ಥ. ಸೊ ಇಲ್ಲಿ ಕೆಲವು ವರ್ಬ್ಗಳನ್ನು ಲಿಸ್ಟ್ ಔಟ್ ಪುನಃ ಮಾಡಿದ್ದೇನೆ, ಅದನ್ನು ನೀವು ನೋಡ್ಕೊಳ್ಬೋದು. ಸೊ ಇವಾಗ ನಾವು ಪ್ರೆಸೆನ್ಸಲ್ಲಿ ಈ ಮಾಡಿದ ವಾಕ್ಯಗಳನ್ನೇ ಬೇರೆ ಬೇರೆ ರೀತಿಯಾಗಿ ಕಾಂಜುಗೇಷನ್ ಹೇಗೆ ಮಾಡೋದು ಅಂತ ನೋಡುವ. ಇವಾಗ ನಾವು ಇದನ್ನು ಇವಾಗಲೇ ನೋಡಿದ್ದೇವೆ. ಇಶ್ ರಾಯ್ಮೆ ಡೆನ್ ಟಿಶ್ ಅಬ್. ನಾನು ಮೇಜನ್ನು ಸ್ವಚ್ಛಗೊಳಿಸ್ತೇನೆ ಅಂತ ಹೇಳುವಂಥದ್ದು. ಇವಾಗ ನೀನು ಮೇಜನ್ನು ಸ್ವಚ್ಛಗೊಳಿಸ್ತೀಯಾ ಅಥವಾ ನೀನು ಮೇಜನ್ನು ಸ್ವಚ್ಛಗೊಳಿಸು ಅಂತ ಯಾವ ಥರ ಹೇಳ್ತೀರಾ? ದು ರಾಯ್ಮ್ಸ್ ದೆನ್ ಟಿಶ್ ಅಪ್. ಈಗ ಅವನು ಅಥವಾ ಅವಳು ಮೇಜನ್ನು ಸ್ವಚ್ಛಗೊಳಿಸ್ತಾನೆ ಅಂತ ಹೇಳೋದಕ್ಕೆ ಯಾವ ಥರ ಹೇಳಬಹುದು? ಎಯ ರಾಯ್ಮ್ ಡೆನ್ ಟಿಶ್ ಅಪ್. ಅವಳು ಸ್ವಚ್ಛಗೊಳಿಸ್ತಾ ಇದ್ದಾಳೆ ಅಂತ ಯಾವ ಥರ ಹೇಳ್ಬೋದು? ಝಿ ರಾಯ್ಮ್ಡ್ ಡೆನ್ ಟಿಶ್ ಅಪ್. ಓಕೆ, ಈಗ ನಾವು ಮೇಜನ್ನು ಸ್ವಚ್ಛಗೊಳಿಸ್ತಾ ಇದ್ದೇವೆ ಅಂತ ಯಾವ ಥರ ಹೇಳಬಹುದು? ವಿ ರಾಯ್ಮನ್ ಡೆನ್ ಟಿಶ್ ಅಪ್. ನೀವು ಮೇಜನ್ನು ಸ್ವಚ್ಛಗೊಳಿಸಿ ಅಂತ ಯಾವ ಥರ ಹೇಳ್ತೀರಾ? ಇಯರ್ ರಾಯ್ಮ್ ಡೆನ್ ಟಿಶ್ ಅಪ್. ನೀವು ನಿಮ್ಮ ಮಕ್ಕಳಿಗೆ ಹೇಳ್ಬೋದಲ್ವಾ? 2-3 ಜನ ಒಟ್ಟಿಗೆ ಇದ್ದರೆ ನೀವು ಹೇಳ್ಬೋದು, ಇಯರ್ ರಾಯ್ಮ್ ಡೆನ್ ಟಿಶ್ ಅಪ್. ನೀವು ಮಾಡಿ ಕ್ಲೀನ್ ಮಾಡಿ ಮೇಜನ್ನು ಅಂತ ಹೇಳ್ಬೋದು. ಇವಾಗ ರೆಸ್ಪೆಕ್ಟ್ ಆಗಿ ಹೇಳೋದಾದರೆ ಝಿ ರಾಯ್ಮನ್ ಡೆನ್ ಟಿಶ್ ಅಪ್. ಅಥವಾ ಪ್ಲೂರಲಲ್ಲಿ ಕೂಡ ನಾವು ಝಿಯನ್ನು ಬಳಸ್ತೇವೆ ಅಲ್ವಾ? ಝಿ ರಾಯ್ಮನ್ ಡೆನ್ ಟಿಶ್ ಅಪ್. ಅವರು ಮೇಜನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ ಅಂತ. ಇವಾಗ ನಾವು ಪ್ರೆಸೆನ್ಸಲ್ಲಿ ಈ ಎಲ್ಲ ವಾಕ್ಯಗಳನ್ನು ತಿಳ್ಕೊಂಡಾಯಿತು, ಅರ್ಥ ಮಾಡ್ಕೊಂಡಾಯಿತು ಅಲ್ವಾ? ಆದರೆ ಇವಾಗ ನಾನು ಮೇಜನ್ನು ಸ್ವಚ್ಛಗೊಳಿಸಿದೆ ಅಥವಾ ಆಲ್ರೆಡಿ ಮಾಡಿ ಆಗಿದೆ ಅಂತ ಯಾವ ಥರ ಹೇಳ್ತೀರಾ? ಸೊ ಪರ್ಫೆಕ್ಟಲ್ಲಿ ನೋಡೋಣ ಯಾವ ಥರ ಹೇಳೋದು ಅಂತ. ನಾನು ಮೇಜನ್ನು ಸ್ವಚ್ಛಗೊಳಿಸಿದ್ದೇನೆ ಅಂತ ಯಾವ ಥರ ಹೇಳ್ತೀರಾ? ಇಶ್ habe den Tisch abgeräumt. ನೀನು ಮೇಜನ್ನು ಸ್ವಚ್ಛಗೊಳಿಸಿದ್ಯಾ ಅಂತ ಯಾವ ಥರ ಹೇಳ್ತೀರಾ? du hast den Tisch abgeräumt ಅಂತ ಹೇಳ್ತೀರಾ. ಅವನು ಅಥವಾ ಅವಳು ಮೇಜನ್ನು ಸ್ವಚ್ಛಗೊಳಿಸಿದ್ದಾನೆ, ಆಲ್ರೆಡಿ ಮಾಡಿ ಆಗಿದೆ ಅಂತ ಯಾವ ಥರ ಹೇಳ್ತೀರಾ? er hat den Tisch abgeräumt ಅಥವಾ sie hat den Tisch abgeräumt. ಸಾರಿ, ನಾನು ಝಿಯನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಬರಲಿಲ್ಲ, ಆಮೇಲೆ ಎಸ್ ಅಲ್ಲಿ ಈ ಕ್ಯಾಪಿಟಲ್ ಲೆಟರ್ ಬರಲಿಲ್ಲ. ಪ್ಲೀಸ್ ಅದನ್ನು ಒಂದು ನೋಟ್ ಮಾಡ್ಕೊಳ್ಳಿ. ಸೊ er hat den Tisch abgeräumt. ಓಕೆನಾ? ಯೂಶ್ವಲಿ ವಾಕ್ಯದ ಶುರುವಿಗೆ ಯಾವತ್ತೂ ಕೂಡ ಕ್ಯಾಪಿಟಲ್ ಲೆಟರ್ ಬರ್ತದೆ, ಅದನ್ನು ನೆನಪಲ್ಲಿಟ್ಕೊಳ್ಳಿ. ಸೊ ನಾವು ಮೇಜನ್ನು ಸ್ವಚ್ಛಗೊಳಿಸ್ತಾ ಇದ್ದೇವೆ ಅಂತ ಯಾವ ಥರ ಹೇಳ್ಬೋದು? ವಿ haben den Tisch abgeräumt. ನೀವು ಮೇಜನ್ನು ಸ್ವಚ್ಛಗೊಳಿಸಿದ್ದೀರಿ ಅಂತ ಯಾವ ಥರ ಹೇಳ್ಬೋದು? ihr habt den Tisch abgeräumt. ಸೊ ನೆಕ್ಸ್ಟ್, ನೀವು ಅಥವಾ ಅವರು ಮೇಜನ್ನು ಸ್ವಚ್ಛಗೊಳಿಸಿದ್ದಾರೆ ಅಂತ ಯಾವ ಥರ ಹೇಳ್ಬೋದು? sie haben den Tisch abgeräumt. ಇವಾಗ ನೀವು ಅಬ್ರಾಯ್ಮನ್ ಒಂದು ವರ್ಡನ್ನು ಬಳಸಿಕೊಂಡು ಯಾವ ಥರ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡೋದು ಅಂತ ನೋಡಿದ್ದೀರಾ. ಸೊ ಇದೇ ರೀತಿ ಬೇರೆ ಸೆಪರೇಬಲ್ ವರ್ಬ್ಸ್ ಆಲ್ರೆಡಿ ನಾವು ಇವಾಗ ಈ
ವಿಡಿಯೋದಲ್ಲಿ ನೋಡಿದ್ದೇವಲ್ಲ, ಯಾವುದೆಲ್ಲ ಅಬ್ರಾಯ್ಮನ್ ಆಲ್ರೆಡಿ ಮಾಡಿ ಆಗಿದೆ, ಅಬ್ವಿಷನ್, ಆಮೇಲೆ ಅಬ್ಟ್ರಾಕ್ನೆನ್, ಆ ಥರ ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ನೀವು ಕೂಡ ಒಂದು ಸಣ್ಣ ಸಣ್ಣ ವಾಕ್ಯಗಳನ್ನು ನಿಮಗೆ ಗೊತ್ತಿದ್ದ ಮಟ್ಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ, ನಾನು ಕರೆಕ್ಟ್ ಇದೆಯಾ ಅಂತ ನೋಡ್ತೇನೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.